ಎಲ್ಲರಿಗೂ ಶುಭೋದಯ. ಶುಭೋದಯ. ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಅರಿವು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯ ಬಗ್ಗೆ ಪರಿಚಯ. ನಾವೆಲ್ಲರೂ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ನೋಡಿ ಹೋದಲ್ಲ? ಹೌದಾ? ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂದ್ರೆ ಏನಪ್ಪ? ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆ ನಾವೇ ಮಾಡೋದು ಚಿಕಿತ್ಸೆಯನ್ನು ನೀಡತಕ್ಕಂಥದ್ದು ಪ್ರಥಮ ಚಿಕಿತ್ಸೆ. ಆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿ ಏನೇನು ಇರ್ತಾವಪ್ಪ ಅಂತಂದ್ರೆ ಟೀಚರ್ ಇರ್ತೈತಿ, ಒಂದು ಹತ್ಯಾಳ ಇರ್ತೈತಿ, ಗುಳಿಗೆ ಇರ್ತೈತಿ, ಮೂಲಾಮ್ ಇರ್ತಾವು. ಈ ರೀತಿಯಾಗಿ ಕೆಲವೊಂದು ವಸ್ತುಗಳು ಅಂದ್ರೆ ಔಷಧಿಗಳು ಇರ್ತಾವ ಆ ಬಾಕ್ಸ್ ಅಲ್ಲಿ. ಯಾವ ಬಾಕ್ಸ್ ಅಲ್ಲಿ? ಈ ಪ್ರಥಮ ಚಟುವಟಿಕೆ ಪ್ರಥಮ ಚಿಕಿತ್ಸಾ ಬಾಕ್ಸ್ ಅಲ್ಲಿ. ಈ ಬಾಕ್ಸ್ ಅಲ್ಲಿ ಏನಿರ್ತಾವ? ಕೆಲವೊಂದು ಔಷಧಿಗಳು ಇರ್ತಾವ. ಈ ಔಷಧಿಗಳು ಯಾವುದೇ ಒಬ್ಬ ವ್ಯಕ್ತಿಗೆ ಏನಾದರೂ ಆದ್ರೆ ಮೊದಲೇ ಅವ್ರಿಗೆ ಚಿಕಿತ್ಸೆ ಕೊಟ್ಟು ನಂತರ ಏನಾದ್ರು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸ್ಪಿಟಲ್ಗೆ ಕಳಿಸ್ತೀವಿ. ಇದು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಪರಿಚಯ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಮ ಶಾಲೆ ಸುರಕ್ಷಿತವೇ ಅಂತ ಐತಿ. ಅಂದ್ರೆ ಇದು ಅರ್ಥ ಏನಪ್ಪ ಅಂದ್ರೆ ನಮ್ಮ ಶಾಲೆಯಲ್ಲಿ ಆಗ್ತಕ್ಕಂಥ ಅವಘಡಗಳಿಗೆ ಈ ಶಾಲಾ ಮುಖ್ಯ ಗುರುಗಳು ಅಥವಾ ನೆಕ್ಸ್ಟ್ ಅನುಭವ. ನಮಗೆ ಅನುಭವ ಬಂದಿರೋಏನಪ್ಪ ಅಂದ್ರೆ ನಮ್ಮ ಶಾಲೆ ಸುರಕ್ಷಿತವೇ ಅನ್ನೋ ವಿಚಾರ ಬಂದಾಗ ನಾವು ಯೋಚನೆ ಮಾಡ್ಬೇಕಾಗೈತಿ. ನಮ್ಮ ಶಾಲೆ ಸುರಕ್ಷಿತ ಆಯ್ತು ಅನ್ನೋದಕ್ಕ ಮುಖ್ಯ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಶಾಲೆ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಗಿರೀಶ್ ಅಂತ ಹೇಳೋದಲ್ಲ, ಸುಮಾರು 5 ಸಲ ಹೊಡೆದ, 5-6 ಸಲ ಹೊಡೆದ. ಆದ್ರೂ ಕೂಡ ನಮ್ಮ ಮುಖ್ಯ ಗುರುಗಳು ಸಿಬ್ಬಂದಿ ವರ್ಗ ಸುಮ್ಮನೆ ಕುಂತಿದ್ರೆ. ಯಾಕಂದ್ರೆ ಅವನಿಗೆ ಮೊದಲೇ ಮಾಡಿದ್ರು ನಮ್ಮ ಶಾಲೆ ಇರ್ತಕ್ಕಂಥ ಫಸ್ಟ್ ಏಡ್ ಬಾಕ್ಸ್ ಇರ್ತಕ್ಕಂಥ ಕೆಲವು ಮೆಡಿಸಿನ್ ಅನ್ನು ಬಳಸಿ ಚಿಕಿತ್ಸೆ ನೀಡಿ ನಂತರ ಇವಾಗ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಕೊಡೋದು. ಅಂದ್ರೆ ನಮ್ಮ ಶಾಲೆ ಸುರಕ್ಷಿತ ಇದೆ ಅಲ್ಲ? ನಮ್ಮ ಶಾಲೆಯಲ್ಲಿ ಅಡಿಗೆ ಮಾಡ್ತಕ್ಕಂಥ ಮುಖ್ಯ ಅಡಿಗೆದಾರರೆಲ್ಲ ಚೆನ್ನಾಗಿ ಅಡಿಗೆ ಮಾಡ್ತಾರ? ಕಾಳಜಿ ಮಾಡ್ತಾರಲ್ಲ? ನಮ್ಮ ಶಾಲೆ ಸುತ್ತಮುತ್ತ ಇರ್ತಕ್ಕಂಥ ಸ್ವಚ್ಛತೆ ಕಾಪಾಡಲಿಕ್ಕೋಸ್ಕರ ಕಸ ಕಡ್ಡಿ ಕಲ್ಲುಗಳು ತಕ್ಕಂಥ ವ್ಯಕ್ತಿ ಯಾರು? ನಮ್ಮ ಬಗ್ಗೆ ಆರೋಗ್ಯದ ಬಗ್ಗೆ ಸುರಕ್ಷತೆ ಕಾಪಾಡ್ತಾರಲ್ಲ? ಆಮೇಲೆ ಆಯವರು ನಮ್ಮ ಶಾಲೆಯವರು ಹೋದಲ್ಲ, ಸಣ್ಣ ಸಣ್ಣ ಮಕ್ಕಳೆಲ್ಲ ಅವ್ರು ಎಷ್ಟು ಜಾಗೃತಿಯಿಂದ ಅವ್ರನ್ನ ಆರೈಕೆ ಮಾಡ್ತಾರಲ್ಲ? ನಮ್ಮ ಶಾಲೆ ಸುರಕ್ಷಿತ ಇದೆಯಲ್ಲ? ನಮ್ಮ ಶಾಲೆ ಯಾವ್ದು? ಸರ್ಕಾರಿ ಮಾನವಿ ಹಿರಿಯ ಪ್ರಾಥಮಿಕ ಶಾಲೆ ಯಾವ್ದಲ್ಲ? ಈ KPS ಯಾವ್ದು? KPS ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಇರೋದ್ರಿಂದ ಈ ಶಾಲೆ ಬಹಳ ಸುರಕ್ಷಿತವಾಗಿದೆ. ಓಕೆನಾ? ಈ ರೀತಿ ನಾವು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಬಗ್ಗೆ ಮತ್ತು ನಮ್ಮ ಶಾಲೆ ಸುರಕ್ಷತೆ ಬಗ್ಗೆ ನಮಗೆ ತಿಳ್ಕೊಂಡ್ವಿ ಹೌದಲ್ಲ? ಯಾವುದೇ ಕಾರಣಕ್ಕೂ ನಮ್ಮ ಶಾಲೆ 100% ಸುರಕ್ಷಿತವಾಗಿ ಇದೆಯೋ ಇಲ್ವೋ? ನೆಕ್ಸ್ಟ್ ಬರ್ತಕ್ಕಂಥದ್ದು